ಅಕ್ಕೋರ್ ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ. ಒಂದೊಂದು ದಿವಸ ನೋಡ್ತೀರಿ ನೀವು, ನೀವೇ ಅಲ್ಲಿಂದ ತೀರಿ ಏನ್ರಿ ಯತ್ನಾಳ ನಿಮ್ಮ ಗುಂಪಿನ ಹಿಂದೆ ಎಷ್ಟು ಜನ ಬಂದಾರತ್ತಾರ. ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈಗೆ ಬರ್ತದ, ನೀವೇನು ವಿಚಾರ ಮಾಡಿ. ಹೌದು, ನಾವು ಯಾಕೆ ಟೀಮ್ ನಾವು ಮುಖ್ಯಮಂತ್ರಿ ಆಗಲ್ಲ ಯಾರು ಯೋಗ್ಯರಲ್ಲೇನು? ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆರೋಪ ಅದಾವನು? ಯಾರ್ದಾರು ಮನಿ ಮುಂಚೆವನು? ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೇ ಪೊಲೀಸರು ಕೇಸ್ ಹಾಕ್ಲಕತ್ತಾರ. ಅವ್ರಿಗೆ ಯಾರು ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ಯತ್ನಾಳು 4 ಮಂದಿ ಎಲ್ಲಿ ಸಿಗ್ತಾರೆ ಕೇಸ್ ಹಾಕಂದ್ರೆ ಹಾಕ್ತಾರ. ಪಾಪ ಪೊಲೀಸರದು ತಪ್ಪಿಲ್ಲ. ಏನ್ ಗೊತ್ತಿಲ್ರಪ್ಪ, ನಿಮ್ಗೆ ಗೊತ್ತಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಯಾಕೆ ಬರಬಾರ್ದು ನಮ್ಗೆ? ಹಿಂದಕ್ಕೂ ನಾವು ಟಿಕೆಟ್ ಕೊಟ್ಟಿನಿ, ಬಾಳ ಮಂದಿಗೆ ಟಿಕೆಟ್ ಕೊಟ್ಟಿನಿ. ಈ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ರೆ ನಂದೇ ಪಾತ್ರ. ಅವ್ರ ಮುಖ್ಯಮಂತ್ರಿ ಮಾಡಿದ್ರೆ ನಾ BJP ಬರ್ತೀನಿ ಅಂತ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಪತ್ರಕರ್ತ ಬಂಧುಗಳೇ, ಸುಮ್ಮನೆ ಕಾರ್ಯಕರ್ತರು ಡಿಶುಮ್ ಮಾಡಿದ್ರೆ ಬಿದರ್ನಾಗೆ ಹೇಳಿರಲ್ಲ, ಅದನ್ನ ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲಾ ಕಡೆ ವ್ಯಾಪಕ ಸ್ವಾಗತ ಸಿಕ್ಕಿದೆ. ಜೈಕಾರ ಹಾಕಿ ಪಟಾಕ್ಷಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ. ಸುಮ್ಮನೆ ನೀವು ಯಾಕೆ ಹೊಡಿಲಾಕತ್ತೀರಿ? ನಾವೇನ್ ತಪ್ಪು ಮಾಡೀವಿ? ನಾವು ಬಡವ್ರ ಅಧಿವತ್ತ ಹೊಡಿಲಾಕತ್ತೀರಿ, ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಹೊಡಿಲಾಕತ್ತೀರಿ. ಈಗೇನು ಎಲೆಕ್ಷನ್ ಇಲ್ಲ, ನಾವು ನಿಮಗೆ ಅಂಜೋದಿಲ್ಲ. ಅಕ್ಕೋರ್ ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ. ಒಂದೊಂದು ದಿವಸ ನೋಡ್ತೀರಿ ನೀವು, ನೀವೇ ಅಲ್ಲಿಂದ ತೀರಿ ಏನ್ರಿ ಯತ್ನಾಳ ನಿಮ್ಮ ಗುಂಪಿನ ಹಿಂದೆ ಎಷ್ಟು ಜನ ಬಂದಾರತ್ತಾರ. ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈಗೆ ಬರ್ತದ, ನೀವೇನು ವಿಚಾರ ಮಾಡಿ. ಹೌದು, ನಾವು ಯಾಕೆ ಟೀಮ್ ನಾವು ಮುಖ್ಯಮಂತ್ರಿ ಆಗಲ್ಲ ಯಾರು ಯೋಗ್ಯರಲ್ಲೇನು? ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆರೋಪ ಅದಾವನು? ಯಾರ್ದಾರು ಮನಿ ಮುಂಚೆವನು? ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೇ ಪೊಲೀಸರು ಕೇಸ್ ಹಾಕ್ಲಕತ್ತಾರ. ಅವ್ರಿಗೆ ಯಾರು ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ಯತ್ನಾಳು 4 ಮಂದಿ ಎಲ್ಲಿ ಸಿಗ್ತಾರೆ ಕೇಸ್ ಹಾಕಂದ್ರೆ ಹಾಕ್ತಾರ. ಪಾಪ ಪೊಲೀಸರದು ತಪ್ಪಿಲ್ಲ. ಏನ್ ಗೊತ್ತಿಲ್ರಪ್ಪ, ನಿಮ್ಗೆ ಗೊತ್ತಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಯಾಕೆ ಬರಬಾರ್ದು ನಮ್ಗೆ? ಹಿಂದಕ್ಕೂ ನಾವು ಟಿಕೆಟ್ ಕೊಟ್ಟಿನಿ, ಬಾಳ ಮಂದಿಗೆ ಟಿಕೆಟ್ ಕೊಟ್ಟಿನಿ. ಈ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ರೆ ನಂದೇ ಪಾತ್ರ. ಅವ್ರ ಮುಖ್ಯಮಂತ್ರಿ ಮಾಡಿದ್ರೆ ನಾ BJP ಬರ್ತೀನಿ ಅಂತ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಪತ್ರಕರ್ತ ಬಂಧುಗಳೇ, ಸುಮ್ಮನೆ ಕಾರ್ಯಕರ್ತರು ಡಿಶುಮ್ ಮಾಡಿದ್ರೆ ಬಿದರ್ನಾಗೆ ಹೇಳಿರಲ್ಲ, ಅದನ್ನ ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲಾ ಕಡೆ ವ್ಯಾಪಕ ಸ್ವಾಗತ ಸಿಕ್ಕಿದೆ. ಜೈಕಾರ ಹಾಕಿ ಪಟಾಕ್ಷಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ. ಸುಮ್ಮನೆ ನೀವು ಯಾಕೆ ಹೊಡಿಲಾಕತ್ತೀರಿ? ನಾವೇನ್ ತಪ್ಪು ಮಾಡೀವಿ? ನಾವು ಬಡವ್ರ ಅಧಿವತ್ತ ಹೊಡಿಲಾಕತ್ತೀರಿ, ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಹೊಡಿಲಾಕತ್ತೀರಿ. ಈಗೇನು ಎಲೆಕ್ಷನ್ ಇಲ್ಲ, ನಾವು ನಿಮಗೆ ಅಂಜೋದಿಲ್ಲ. ಅಕ್ಕೋರ್ ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ. ಒಂದೊಂದು ದಿವಸ ನೋಡ್ತೀರಿ ನೀವು, ನೀವೇ ಅಲ್ಲಿಂದ ತೀರಿ ಏನ್ರಿ ಯತ್ನಾಳ ನಿಮ್ಮ ಗುಂಪಿನ ಹಿಂದೆ ಎಷ್ಟು ಜನ ಬಂದಾರತ್ತಾರ. ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈಗೆ ಬರ್ತದ, ನೀವೇನು ವಿಚಾರ ಮಾಡಿ. ಹೌದು, ನಾವು ಯಾಕೆ ಟೀಮ್ ನಾವು ಮುಖ್ಯಮಂತ್ರಿ ಆಗಲ್ಲ ಯಾರು ಯೋಗ್ಯರಲ್ಲೇನು? ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆರೋಪ ಅದಾವನು? ಯಾರ್ದಾರು ಮನಿ ಮುಂಚೆವನು? ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೇ ಪೊಲೀಸರು ಕೇಸ್ ಹಾಕ್ಲಕತ್ತಾರ. ಅವ್ರಿಗೆ ಯಾರು ನಮ್ಮ ಪರಮೇಶ್ವರ್ ಅವ್ರು ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ಯತ್ನಾಳು 4 ಮಂದಿ ಎಲ್ಲಿ ಸಿಗ್ತಾರೆ ಕೇಸ್ ಹಾಕಂದ್ರೆ ಹಾಕ್ತಾರ. ಪಾಪ ಪೊಲೀಸರದು ತಪ್ಪಿಲ್ಲ. ಏನ್ ಗೊತ್ತಿಲ್ರಪ್ಪ, ನಿಮ್ಗೆ ಗೊತ್ತಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಯಾಕೆ ಬರಬಾರ್ದು ನಮ್ಗೆ? ಹಿಂದಕ್ಕೂ ನಾವು ಟಿಕೆಟ್ ಕೊಟ್ಟಿನಿ, ಬಾಳ ಮಂದಿಗೆ ಟಿಕೆಟ್ ಕೊಟ್ಟಿನಿ. ಈ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ರೆ ನಂದೇ ಪಾತ್ರ. ಅವ್ರ ಮುಖ್ಯಮಂತ್ರಿ ಮಾಡಿದ್ರೆ ನಾ BJP ಬರ್ತೀನಿ ಅಂತ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಪತ್ರಕರ್ತ ಬಂಧುಗಳೇ, ಸುಮ್ಮನೆ ಕಾರ್ಯಕರ್ತರು ಡಿಶುಮ್ ಮಾಡಿದ್ರೆ ಬಿದರ್ನಾಗೆ ಹೇಳಿರಲ್ಲ, ಅದನ್ನ ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲಾ ಕಡೆ ವ್ಯಾಪಕ ಸ್ವಾಗತ ಸಿಕ್ಕಿದೆ. ಜೈಕಾರ ಹಾಕಿ ಪಟಾಕ್ಷಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ. ಸುಮ್ಮನೆ ನೀವು ಯಾಕೆ ಹೊಡಿಲಾಕತ್ತೀರಿ? ನಾವೇನ್ ತಪ್ಪು ಮಾಡೀವಿ? ನಾವು ಬಡವ್ರ ಅಧಿವತ್ತ ಹೊಡಿಲಾಕತ್ತೀರಿ,
ದೊಡ್ಡ ಶ್ರೀಮಂತರ ಪರವಾಗಿ ಹೊಡಿಲಾಕತ್ತೀವಿ. ಈಗೇನು ಎಲೆಕ್ಷನ್ ಇಲ್ಲ, ನಾವು ನಿಮಗೆ ಅಂಜುವುದಿಲ್ಲ. ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ, ಒಂದೊಂದು ದಿವಸ ನೋಡ್ತೀರಿ ನೀವು, ನೀವೇ ಅಲ್ಲಿಂದ ತೀರಿ ಏನ್ರಿ ಯತ್ನಾಳ ನಿಮ್ಮ ಗುಂಪಿನ ಹಿಂದೆ ಎಷ್ಟು ಜನ ಬಂದಾರತ್ತಾರ, ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈಗೆ ಬರ್ತದ, ನೀವೇನು ವಿಚಾರ ಮಾಡಿ. ಹೌದು, ನಾವು ಯಾಕೆ ಟೀಮ್, ನಾವು ಮುಖ್ಯಮಂತ್ರಿ ಆಗಲಕ್ಕೆ ಯಾರು ಯೋಗ್ಯರಿಲ್ಲ. ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆರೋಪದವನು, ಯಾರ್ದಾರು ಮನಿ ಮುಂಚೆವನು ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೀ ಪೊಲೀಸರು ಕೇಸ್ ಹಾಕ್ಲಕತ್ತಾರ. ಅವ್ರಿಗೆ ಯಾರು ನಮ್ಮ ಪರಮೇಶ್ವರ್ ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ಯತ್ನಾಳು 4 ಮಂದಿ ಎಲ್ಲಿ ಸಿಗ್ತಾರೆ ಕೇಸ್ ಹಾಕಂದ್ರೆ ಹಾಕ್ತಾರ. ಪಾಪ ಪೊಲೀಸರದು ತಪ್ಪಿಲ್ಲ. ಏನ್ ಗೊತ್ತಿಲ್ರಪ್ಪ, ನಿಮ್ಗೆ ಗೊತ್ತಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಯಾಕೆ ಬರಬಾರ್ದು ನಮ್ಗೆ? ಹಿಂದಕ್ಕೂ ನಾವು ಟಿಕೆಟ್ ಕೊಟ್ಟಿನಿ, ಬಾಳ ಮಂದಿಗೆ ಟಿಕೆಟ್ ಕೊಟ್ಟಿನಿ. ಈ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ರೆ ನಂದೇ ಪಾತ್ರ. ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ನಾ BJP ಬರ್ತೀನಿ ಅಂತ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಪತ್ರಕರ್ತ ಬಂಧುಗಳೇ, ಸುಮ್ಮನೆ ಕಾರ್ಯಕರ್ತರು ಡಿಶು ಮಾಡಿದ್ರೆ ಬಿದರ್ನಾಗೆ ಹೇಳಿರಲ್ಲ, ಅದನ್ನ ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲಾ ಕಡೆ ವ್ಯಾಪಕ ಸ್ವಾಗತ ಸಿಕ್ಕಿದೆ. ಜೈಕಾರ ಹಾಕಿ ಪಟಾಕ್ಷಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ. ಸುಮ್ಮನೆ ನೀವು ಯಾಕೆ ಹೊಡಿಲಾಕತ್ತೀರಿ? ನಾವೇನು ತಪ್ಪು ಮಾಡೀವಿ? ನಾವು ಬಡವ್ರ ಅಧಿವತ್ತ ಹೊಡಿಲಾಕತ್ತೀರಿ, ದೊಡ್ಡ ಶ್ರೀಮಂತರ ಪರವಾಗಿ ಹೊಡಿಲಾಕತ್ತೀವಿ. ಈಗೇನು ಎಲೆಕ್ಷನ್ ಇಲ್ಲ, ನಾವು ನಿಮಗೆ ಅಂಜುವುದಿಲ್ಲ. ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ, ಒಂದೊಂದು ದಿವಸ ನೋಡ್ತೀರಿ ನೀವು, ನೀವೇ ಅಲ್ಲಿಂದ ತೀರಿ ಏನ್ರಿ ಯತ್ನಾಳ ನಿಮ್ಮ ಗುಂಪಿನ ಹಿಂದೆ ಎಷ್ಟು ಜನ ಬಂದಾರತ್ತಾರ, ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈಗೆ ಬರ್ತದ, ನೀವೇನು ವಿಚಾರ ಮಾಡಿ. ಹೌದು, ನಾವು ಯಾಕೆ ಟೀಮ್, ನಾವು ಮುಖ್ಯಮಂತ್ರಿ ಆಗಲಕ್ಕೆ ಯಾರು ಯೋಗ್ಯರಿಲ್ಲ. ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆರೋಪದವನು, ಯಾರ್ದಾರು ಮನಿ ಮುಂಚೆವನು ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೀ ಪೊಲೀಸರು ಕೇಸ್ ಹಾಕ್ಲಕತ್ತಾರ. ಅವ್ರಿಗೆ ಯಾರು ನಮ್ಮ ಪರಮೇಶ್ವರ್ ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ಯತ್ನಾಳು 4 ಮಂದಿ ಎಲ್ಲಿ ಸಿಗ್ತಾರೆ ಕೇಸ್ ಹಾಕಂದ್ರೆ ಹಾಕ್ತಾರ. ಪಾಪ ಪೊಲೀಸರದು ತಪ್ಪಿಲ್ಲ. ಏನ್ ಗೊತ್ತಿಲ್ರಪ್ಪ, ನಿಮ್ಗೆ ಗೊತ್ತಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಯಾಕೆ ಬರಬಾರ್ದು ನಮ್ಗೆ? ಹಿಂದಕ್ಕೂ ನಾವು ಟಿಕೆಟ್ ಕೊಟ್ಟಿನಿ, ಬಾಳ ಮಂದಿಗೆ ಟಿಕೆಟ್ ಕೊಟ್ಟಿನಿ. ಈ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ರೆ ನಂದೇ ಪಾತ್ರ. ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ನಾ BJP ಬರ್ತೀನಿ ಅಂತ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಪತ್ರಕರ್ತ ಬಂಧುಗಳೇ, ಸುಮ್ಮನೆ ಕಾರ್ಯಕರ್ತರು ಡಿಶು ಮಾಡಿದ್ರೆ ಬಿದರ್ನಾಗೆ ಹೇಳಿರಲ್ಲ, ಅದನ್ನ ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲಾ ಕಡೆ ವ್ಯಾಪಕ ಸ್ವಾಗತ ಸಿಕ್ಕಿದೆ. ಜೈಕಾರ ಹಾಕಿ ಪಟಾಕ್ಷಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ. ಸುಮ್ಮನೆ ನೀವು ಯಾಕೆ ಹೊಡಿಲಾಕತ್ತೀರಿ? ನಾವೇನು ತಪ್ಪು ಮಾಡೀವಿ? ನಾವು ಬಡವ್ರ ಅಧಿವತ್ತ ಹೊಡಿಲಾಕತ್ತೀವಿ, ದೊಡ್ಡ ಶ್ರೀಮಂತರ ಪರವಾಗಿ ಹೊಡಿಲಾಕತ್ತೀವಿ. ಈಗೇನು ಎಲೆಕ್ಷನ್ ಇಲ್ಲ, ನಾವು ನಿಮಗೆ ಅಂಜುವುದಿಲ್ಲ. ಪಾಟೀಲ್ ಬಂದಾರ, ಒಬ್ಬೊಬ್ಬರೇ ಬರ್ತಾರ, ಒಂದೊಂದು ದಿವಸ ನೋಡ್ತೀರಿ ನೀವು, ನೀವೇ ಅಲ್ಲಿಂದ ತೀರಿ ಏನ್ರಿ ಯತ್ನಾಳ ನಿಮ್ಮ ಗುಂಪಿನ ಹಿಂದೆ ಎಷ್ಟು ಜನ ಬಂದಾರತ್ತಾರ, ಮುಂದೆ ಟಿಕೆಟ್ ಕೊಡೋದು ನಮ್ಮ ಕೈಗೆ ಬರ್ತದ, ನೀವೇನು ವಿಚಾರ ಮಾಡಿ. ಹೌದು, ನಾವು ಯಾಕೆ ಟೀಮ್, ನಾವು ಮುಖ್ಯಮಂತ್ರಿ ಆಗಲಕ್ಕೆ ಯಾರು ಯೋಗ್ಯರಿಲ್ಲ. ನಮ್ಮ ವಿರುದ್ಧ ಯಾರ್ದಾರು ಭ್ರಷ್ಟಾಚಾರ ಆರೋಪದವನು, ಯಾರ್ದಾರು ಮನಿ ಮುಂಚೆವನು ಇಲ್ಲ. ನಮ್ಮ ಮ್ಯಾಗ ಯಾವ ಆರೋಪಗಳಿಲ್ಲ. ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಬರೀ ಪೊಲೀಸರು ಕೇಸ್ ಹಾಕ್ಲಕತ್ತಾರ. ಅವ್ರಿಗೆ ಯಾರು ನಮ್ಮ ಪರಮೇಶ್ವರ್ ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ಯತ್ನಾಳು 4 ಮಂದಿ ಎಲ್ಲಿ ಸಿಗ್ತಾರೆ ಕೇಸ್ ಹಾಕಂದ್ರೆ ಹಾಕ್ತಾರ. ಪಾಪ ಪೊಲೀಸರದು ತಪ್ಪಿಲ್ಲ. ಏನ್ ಗೊತ್ತಿಲ್ರಪ್ಪ, ನಿಮ್ಗೆ ಗೊತ್ತಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಯಾಕೆ ಬರಬಾರ್ದು ನಮ್ಗೆ? ಹಿಂದಕ್ಕೂ ನಾವು ಟಿಕೆಟ್ ಕೊಟ್ಟಿನಿ, ಬಾಳ ಮಂದಿಗೆ ಟಿಕೆಟ್ ಕೊಟ್ಟಿನಿ. ಈ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾಡಿದ್ರೆ ನಂದೇ ಪಾತ್ರ. ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ನಾ BJP ಬರ್ತೀನಿ ಅಂತ. ಅದಕ್ಕೆ ನಿಮ್ಗೆ ಹೇಳ್ತೀನಿ, ಪತ್ರಕರ್ತ ಬಂಧುಗಳೇ, ಸುಮ್ಮನೆ ಕಾರ್ಯಕರ್ತರು ಡಿಶು ಮಾಡಿದ್ರೆ ಬಿದರ್ನಾಗೆ ಹೇಳಿರಲ್ಲ, ಅದನ್ನ ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲಾ ಕಡೆ ವ್ಯಾಪಕ ಸ್ವಾಗತ ಸಿಕ್ಕಿದೆ.
ಜೈಕಾರ ಹಾಕಿ ಪಟಾಕ್ಷಿ ಹಾಕಿ ನಮ್ಮ ಊರಲ್ಲಿ ಸ್ವಾಗತ ಮಾಡ್ಯಾರ. ಸುಮ್ಮನೆ ನೀವು ಯಾಕೆ ಹೊಡಿಲಾಕತ್ತೀರಿ? ನಾವೇನ್ ತಪ್ಪು ಮಾಡೀವಿ? ನಾವು ಬಡವ್ರ ಅದಿವತ್ತ ಹೊಡಿಲಾಕತ್ತೀರಿ, ದೊಡ್ಡ ದೊಡ್ಡ ಶ್ರೀಮಂತರ ಪರವಾಗಿ ಹೊಡಿಲಾಕತ್ತೀರಿ. ಈಗೇನು ಎಲೆಕ್ಷನ್ ಇಲ್ಲ, ನಾವು ನಿಮಗೆ ಅಂಜೋದಿಲ್ಲ.